ಹೇ ಗೈಸ್, ಹೋದ ಎಪಿಸೋಡಲ್ಲಿ ಹೀರೋಯಿನ್ ಅವ್ರ ಅಕ್ಕಂಗೋಸ್ಕರ ಆ ಲೈಟಿಂಗ್ನ ಇಸ್ಕೊಡ್ಬೇಕಂತ ಡಿಸೈಡ್ ಮಾಡಿರ್ತಾಳೆ. ಅದಕ್ಕಾಗಿ ಹೀರೋನ ಅವಳು ಕಾಂಟ್ಯಾಕ್ಟು ಮಾಡಿರ್ತಾಳೆ. ಸರಿ, ಹೀರೋ ಮತ್ತು ಹೀರೋಯಿನ್ ಈ ಪ್ಲೇಸಿಗೆ ಬನ್ನಿ ಅಂತ ಅವರಿಬ್ಬರು ಮಾತಾಡಿಕೊಂಡು ಹೀರೋಯಿನ್ ಆ ಪ್ಲೇಸ್ಗೆ ಹೋಗ್ತಾಳೆ. ಅಲ್ಲಿಗೆ ಹೋದ ಎಪಿಸೋಡ್ ಮುಗೀತು. ಈ ಎಪಿಸೋಡ್ಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಸರಿ ಬನ್ನಿ, ಈ ಎಪಿಸೋಡ್ ಒಳಗೆ ಹೋಗೋಣ. ಹೀರೋಯಿನ್, ಸರಿ ಬನ್ನಿ ನಾವು ಯಾವುದಾದ್ರೂ ಜಾಗಕ್ಕೆ ಹೋಗಿ ಮಾತಾಡೋದ, ನೀವು ಇದನ್ನು ಬೇರೆ ಒಂದು ವರ್ಷದಿಂದ ಯೂಸ್ ಮಾಡ್ತಿದ್ದೀರಾ ಅಂದಾಗ ಹೀರೋ ಸಡನ್ನಾಗಿ ಅದ್ರದ್ದು ಕಿವಿ ಮುಚ್ಚಿ, ಅಯ್ಯೋ ನೀನೇನು ಮಾತಾಡ್ತಿದ್ಯಾ, ನೋಡ್ಕೊಂಡು ಮಾತಾಡು, ನನ್ನ ಚಿನ್ನ ಏನಾದರೂ ಕೇಳಿಸ್ಕೊಂಡ್ರೆ ಅಷ್ಟು ಅವಳು ಬೇಜಾರು ಪಡ್ಕೊಳ್ತಾಳೆ ಅಂತ ಹೇಳ್ತಾನೆ. ಆಗ ಹೀರೋಯಿನ್, ನನಗಿದು ಬೇಕು, ಯಾಕಂದರೆ ಚಿಕ್ಕ ಏಜಿಂದನೂ ನನ್ನ ನೋಡ್ಕೊಳ್ತಿರೋದು ನಮ್ಮ ಅಕ್ಕನೇ, ಅವಳಿಗೆ ಬೆಡ್ಡಿಂಗ್ ಗಿಫ್ಟಾಗಿ ನಾನು ಇದನ್ನು ಕೊಡಬೇಕು ಅಂದಾಗ ಹೀರೋ ಹೌದಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹ್ಞೂ ಹೌದು ಅಂತ ಅವಳು ಹೇಳಿದಾಗ, ಅಯ್ಯೋ ಈ ಥರ ಕತೆಗಳನ್ನ ಎಷ್ಟು ಜನದ ಹತ್ರ ಹೇಳಿದ್ಯಾ, ನನಗಂತೂ ಈ ಥರದ್ದು ಕೇಳಿ ಕೇಳಿ ಸಾಕಾಗ್ಬಿಟ್ಟೈತೆ ಅಂದಾಗ ಹೀರೋಯಿನ್ ಇದೆಲ್ಲ ನಿಜ ಅಂತಲೂ ಹೇಳ್ತಾಳೆ. ಆದರೆ ಹೀರೋ ನಂಬೋದೇ ಇಲ್ಲ. ಇಲ್ಲಿ ನೋಡಮ್ಮ, ನನಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಇಷ್ಟ ಇಲ್ಲ, ಬೆಳೆದಿರೋದೇ ಒಂದು ಅನಾಥಾಶ್ರಮದಲ್ಲಿ, ಹಾಗಾಗಿ ನಿನ್ನ ಈ ರೀತಿಯ ಸೆಂಟಿಮೆಂಟ್ ಎಲ್ಲ ನನಗೆ ಸೆಟ್ ಆಗಲ್ಲ ಅಂತಲೂ ಹೇಳ್ತಾನೆ. ಹೀರೋಯಿನ್, ಆಯಿತು ಇದು ಫೇಕಾ ಇಲ್ಲ ರಿಯಲಾ ಅಂತ ಕೇಳ್ತಾಳೆ. ಯಾಕಂದರೆ ಇದು ನೀವು ಸುತ್ತಿಡ್ಕೊಂಡಿದ್ದೀರಾ, ಹೇಗೆ ನಾನು ಕಂಡಿಡಿಯೋದು ಅಂದಾಗ ಹೀರೋ ಒಂದು ಹೋಟೆಲ್ಗೆ ಕರ್ಕೊಂಡೋಗಿ ತೋರಿಸ್ತಾನೆ. ನೋಡಮ್ಮ ಅಂತ ಹೇಳಿದಾಗ ಹೀರೋಯಿನ್ ಎಲ್ಲನೂ ನೋಡ್ಕೊಳ್ತಾಳೆ. ಈಸ್ಕೊಳಂಗಿದ್ರೆ ಈಸ್ಕೊ ಅಂದಾಗ ಹೀರೋಯಿನ್ ನಾನು ಈಸ್ಕೊಳ್ತೀನಿ ಅಂತಲೂ ಹೇಳ್ತಾಳೆ. ಆಗ ಹೀರೋ ಆ ಲೈಟಿಂಗ್ದು ಫೋಟೋ ಹೊಡ್ಕೊಳ್ತಿರ್ತಾನೆ. ಹೀರೋಯಿನ್ ಅಂತೂ ಫೋಸ್ ಕೊಡ್ತಿರ್ತಾಳೆ. ಅವಳು ಈ ರೀತಿ ಕ್ಯೂಟಾಗಿ ಫೋಸ್ ಕೊಡೋದನ್ನ ಹೀರೋನೋ ಒಂದು ಸೆಕೆಂಡ್ ಹಾಗೆ ಸ್ಟನ್ನಾಗಿ ನೋಡ್ಬಿಟ್ಟು ಹಾಗೆ ಎದ್ದೋಗ್ಬಿಡ್ತಾನೆ. ಸರಿ ಈಸ್ಕೊಳಲ್ವ ನೀನು ಅಂದಾಗ ಹೀರೋಯಿನ್, ನಿಜವಾಗ್ಲೂ ನಾನು ಈಸ್ಕೊಳ್ತೀನಿ, ನಾನು ಯಾವಾಗ ಹೇಳಿದೆ ಈಸ್ಕೊಳಲ್ಲ ಅಂತ, ಇದು ನಮ್ಮ ಅಕ್ಕಂಗೆ ಅಂತಲೂ ಹೇಳ್ತಾಳೆ. ಆಗ ಹೀರೋ, ಏನಮ್ಮ ನೀನು ಇನ್ನೂ ಅದನ್ನು ಈಸ್ಕೊಂಡೇ ಇಲ್ಲ, ಅಷ್ಟು ಬೇಗ ಇದು ನಿಂದು ನಿಮ್ಮ ಅಕ್ಕಂದು ಅಂತ ಹೇಳ್ತೀಯ, ಕೊಡು ಅಂತ ಈಸ್ಕೊಳಕ್ಕಂತ ಹೋಯ್ತಾನೆ. ಆಗ ಹೀರೋಯಿನ್, ಇಲ್ಲಿ ನೋಡು ಇದು ನಂದೇ ಅಂತ ಅವಳು ಕಿತ್ಕೊಳಕ್ಕಂತ ಹೋಯ್ತಾಳೆ. ಹೀರೋ ಇರೋ ಸ್ಟ್ರೆಂತ್ಗೆ ಅವಳಿರೋ ಸ್ಟ್ರೆಂತ್ಗೂ ಹೇಗಾಗುತ್ತೆ? ಹೀರೋ ಎಳ್ದಿದ್ದ ತಕ್ಷಣವೇ ಅವಳು ಹಾಗೆ ಹೀರೋ ಮೇಲೆ ಬಿದ್ದೋಯ್ತಾಳೆ. ಹೀರೋ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅವಳನ್ನ ಹಾಗೆ ಅವ್ನು ಹಿಡ್ಕೊಳ್ತಾನೆ. ಅವನು ಅವಳನ್ನ ಆ ರೀತಿ ಹಿಡ್ಕೋಬೇಕಾದಾಗ ಸಡನ್ನಾಗಿ ಆ ಲೈಟಿಂಗು ಕೆಳಗೆ ಬೀಳುತ್ತೆ. ಏನೇ ಇದ್ರೂ ಅವನಿಗೆ ಒಂದು ಚಿನ್ನನೇ ಮುಖ್ಯ ಅಲ್ವಾ, ಅದಕ್ಕೆ ಅದನ್ನು ಸಡನ್ನಾಗಿ ಹಿಡ್ಕೊಬಿಡ್ತಾನೆ. ಇವರು ಈ ರೀತಿ ಕಿತ್ತಾಡಬೇಕಾದಾಗ ಅಲ್ಲಿರೋ ಕೆಲಸಗಾರ್ತಿ ಹುಡುಗಿ ಬಂದ್ಬಿಟ್ಟು ನೀವು ಇಲ್ಲಿಂದ ಹೋಗ್ರಿ ಅಂದ್ಬಿಡ್ತಾರೆ, ಯಾಕಂದರೆ ಅಲ್ಲಿರೋರು ಡಿಸ್ಟರ್ಬ್ ಆಗುತ್ತೆ ಅಂತ. ಅದರಿಂದ ಹೀರೋನು ಬರ್ತಾನೆ. ನೀನು ಈಸ್ಕೊಳಲ್ವ, ನನಗೆ ನಿನ್ನ ಜೊತೆಗೆ ಡೀಲಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದಾಗ ಹೀರೋಯಿನ್, ಅಯ್ಯೋ ನನಗೆ ಯಾಕೆ ಬೇಕು, ನಾನು ಇಲ್ಲಿಂದ ಹೋಯ್ತೀನಿ, ಏನೋ ನಿಂದೊಂದು ಪ್ರಾಡಕ್ಟ್ ಇಸ್ಕೊಳ್ಳೋದಂತ ಬಂದರೆ ಈ ಥರದ್ದೆಲ್ಲ ನನಗೆ ಬೇಡಕ್ಕೆ ಬೇಡ ಅಂದ್ಬಿಟ್ಟು ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ಹೀರೋಗಂತೂ ಏನಪ್ಪ ಇವಳು ಹೀಗೆ ಮಾತಾಡ್ತಾಳಲ್ಲ ಅಂತ ನೋಡ್ತಾನೆ. ಅವ್ನು ಮನೆಗೆ ಹೋಯ್ತಿರ್ತಾನೆ. ಅದ್ರಾಗೂ ಬೇರೆ ಅದ್ರ ಜೊತೆಗೆ ಆ ಲೈಟಿನ ಜೊತೆಗೆ ಮಾತುಕತೆ ನಡೆಸ್ತಿರ್ತಾನೆ. ಆಗ ಫೋನ್ ಎತ್ತಿ ನೋಡಿದಾಗ ಹೀರೋಯಿನ್ ಫೋನ್ ಅದು, ಅವಳಿಗೆ ಕಾಲ್ ಬರ್ತಿರುತ್ತೆ. ಯಾರ್ದಪ್ಪ ಅಂತ ನೋಡಿದ್ರೆ ಹೀರೋ ಗೆದ್ದಿರ್ತಾರಲ್ವ ಅವರಿಬ್ಬರು. ಆವಾಗ ಹೀರೋ ಮಿಸ್ ಆಗಿ ಹೀರೋಯಿನ್ ಫೋನ್ನ ತನ್ನ ಜಾಬಲ್ಲಿ ಹಾಕ್ಕೊಂಡಿರ್ತಾನೆ. ಆಗ ಹೀರೋ ಫೋನು ಅವನ ಹತ್ರನೇ ಇರುತ್ತೆ. ಅವನು ನೋಡ್ತಿರ್ತಾನೆ. ಆಗ ಇದ್ದಂಗಿದ್ದಂತೆ ಹೀರೋಯಿನ್ ಫೋನು ಸ್ವಿಚ್ ಆಫ್ ಆಗಿಬಿಟ್ಟಿರುತ್ತೆ. ಆದ್ದರಿಂದ ಹೀರೋ ಮನೆಗೆ ಹೋಗ್ಬಿಟ್ಟು ಚಾರ್ಜರ್ ಹಾಕಿರ್ತಾನೆ. ಹಾಕ್ಬೇಕಾದಾಗ ಹೀರೋಗೆ ಮೆಸೇಜ್ ಬರ್ತಿರುತ್ತೆ ಹೀರೋಯಿನ್ ಮೊಬೈಲ್ಗೆ. ಅದನ್ನು ನೋಡಿದ್ರೆ ಹೀರೋಯಿನ್, ಇಲ್ಲಿ ನೋಡ್ರಿ ನನ್ನ ಮೊಬೈಲ್ನ ಕೊಡ್ರಿ ಅಂತ, ಇಲ್ಲಾಂದರೆ ನಾನು ರಿಪೋರ್ಟ್ ಮಾಡಿಬಿಡ್ತೀನಿ. ಇದ್ರಾಗೂ ಬೇರೆ ನಾಳೆ ನಮ್ಮ ಅಕ್ಕಂದು ಫ್ಯಾಮಿಲಿ ಮೀಟಿಂಗ್ ಐತೆ, ಆಮೇಲೆ ನಮ್ಮ ಭಾವ ಬಂದ್ಬಿಟ್ಟು ಒಬ್ಬರು ಪೊಲೀಸು, ಅವ್ರಿಗೆ ಹೇಳ್ತೀನಿ ನಿಜವಾಗ್ಲೂ ನಿಮ್ಮ ಮೇಲೆ ರಿಪೋರ್ಟ್ ಕೊಡ್ತೀನಿ ಅಂದಾಗ ಹೀರೋ, ನನಗೇನು ಭಯ, ನಾ ಕೊಡ್ಕೊ ಹೋಗಿಲ್ಲ ಅಂತ ಅವ್ನು ಮನಸ್ಸಲ್ಲೇ ಅನ್ಕೊಳ್ತಾನೆ. ಆಗ ಕಾಲ್ ಬರುತ್ತೆ. ಪಿಕ್ ಮಾಡಿದ್ರೆ ಹೀರೋಯಿನ್ ಲಬ್ಲಬಾ ಅಂತ ಮಾತಾಡ್ತಿರ್ತಾಳೆ. ನನ್ನ ಮೊಬೈಲ್ನ ಕೊಡ್ರಿ ಹಾಗೆ ಹೀಗೆ ಅಂದಾಗ ಹೀರೋ, ಎಮ್ಮ ತಾಯಿ ನಿನ್ನ ಮೊಬೈಲ್ ಯಾರಿಗೆ ಬೇಕು, ಈ ಜಾಗದಲ್ಲಿ ಬಂದು ಇಸ್ಕೊ ಅಂದಾಗ ಹೀರೋಯಿನ್ಗೆ, ಅಯ್ಯೋ ತುಂಬ ಲಾಂಗ್ ಐತೆ, ನಾನು ಹೇಗೆ ಬರಲಿ, ಆಯಿತು ಸರಿ ಬಿಡಿ, ನಾಳೆನೇ ಬಂದು ನಾನು ಅದನ್ನ ಇಸ್ಕೊಳ್ತೀನಿ, ನಮ್ಮ ಅಕ್ಕಂದು ಹೇಗಿದ್ರು ಫ್ಯಾಮಿಲಿ ಮೀಟಿಂಗ್ನ ಮುಗಿಸ್ಕೊಂಡೇ ಬರೋದು ಅಂತ ಹೇಳಿ ಅವಳು ಫೋನ್ನ ಇಕ್ಬಿಡ್ತಾಳೆ. ಆಗ ನೋಡಿದ್ರೆ ಹೀರೋಯಿನ್ ಅವ್ರ ಅಕ್ಕ ಆಮೇಲೆ ಅವ್ರ ಭಾವ 3 ಜನನೂ ಫೋಟೋ ಹೊಡ್ಕೊಂಡಿರ್ತಾರಲ್ವ, ಅದನ್ನು ಹೀರೋ ಶಾಕಾಗಿ ನೋಡ್ತಾನೆ. ನೋಡ್ಬಿಟ್ಟು ಅಣ್ಣ ಅಂತ ಬೇರೆ ಹೇಳ್ತಾನೆ. ಆಗ ಒಂದು ಚಿಕ್ಕ ಫ್ಲ್ಯಾಶ್ ಬ್ಯಾಕು. ಚಿಕ್ಕ ಏಜಲ್ಲಿ ಹೀರೋ ತುಂಬ ಅಳ್ತಿರ್ತಾನೆ. ಅವ್ರ ಅಣ್ಣ ಬಿಟ್ಬಿಟ್ಟು ಅಲ್ಲಿಂದ ಹೋಗಿರ್ತಾನೆ. ಹೀರೋ ತುಂಬ ಅಳ್ತಿರ್ತಾನೆ. ಈ ಸೈಡ್ ಹೀರೋಯಿನ್ ಅವರ ಫ್ಯಾಮಿಲಿ ಮೀಟಿಂಗ್ ನಡೀತಿರುತ್ತೆ. ಹೀರೋಯಿನ್ ಬಂದ್ಬಿಟ್ಟು ಅವ್ರ ಅಕ್ಕನ ತುಂಬ ಕೇರ್ ಮಾಡಿ ನೋಡ್ಕೊಳ್ತಿರ್ತಾಳೆ. ಸಡನ್ನಾಗಿ ಡೋರ್ ಓಪನ್ ಆಗುತ್ತೆ. ನೋಡಿದ್ರೆ ನಮ್ಮ ಹೀರೋ ಬಂದಿರ್ತಾನೆ. ಎಲ್ರಿಗೂ ಶಾಕು. ಅದ್ರಾಗೂ ಬೇರೆ ಹೀರೋಯಿನ್ಗಂತೂ ಇವನೇನಪ್ಪ ಇಲ್ಲಿ ಬಂದವನೆ, ಇವನೇನು ಇಲ್ಲಿ ಮಾಡ್ತಾನೆ ಅಂತ ಯೋಚಿಸ್ತಾಳೆ. ಹೀರೋ ಅವ್ರ ಅಣ್ಣಂಗೆ ಹೀರೋನ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ. ಹೀರೋ ಬಂದ್ಬಿಟ್ಟು ಅಯ್ಯೋ ಸಾರಿ ಲೇಟಾಗಿ ಬಂದಿರೋದಕ್ಕೆ ಅಂತ ಹೇಳಿಬಿಟ್ಟು, ಅಣ್ಣ ಹೇಗಿದ್ಯಾ ಅಂತ ಕೇಳ್ತಾನೆ. ನೋಡಿ ತುಂಬ ದಿವಸ ಆಯ್ತಲ್ಲ ಅಂದಾಗ ಅವನ ಮಗ್ದಲ್ಲಂತೂ ನೊಣನೂ ಹೋಗ್ತಿಲ್ಲ. ಆಗ ಶಾಕಾಗಿ ಕುಂತವನೆ. ಹೀರೋಯಿನ್ ಅವ್ರ ಅಕ್ಕನೂ ನೋಡ್ತಾಳೆ, ಯಾಕಂದರೆ ಅವಳಿಗೆ ಸ್ವಲ್ಪ ಗೊತ್ತಿರುತ್ತೆ. ಆಗ ಹೀರೋ ಸರಿ ಬನ್ನಿ ತಿನ್ನೋದ ಅಂತಲೂ ಹೇಳ್ತಾನೆ. ಅವನೊಬ್ಬನೇ ತಿಂತಿರ್ತಾನೆ. ಈ ಕಡೆ ನೋಡಿದ್ರೆ ಸರಿ ಅಕ್ಕ ಅಂತ ಹೇಳ್ಬಿಟ್ಟು ಹೀರೋಯಿನ್ ಅವ್ರ ಅಕ್ಕಂಗೆ ಎತ್ಕೊಡಕ್ಕಂತ ಹೋಯ್ತಾಳೆ. ಆಗ ಹೀರೋ ಅಡ್ಡಕ್ಕೆ ಹೋಗ್ಬಿಟ್ಟು ಅವನು ಅದನ್ನೆಲ್ಲನೂ ಎತ್ಕೊಂಡು ತಿಂತಿರ್ತಾನೆ. ಈ ಕಡೆ ಹೀರೋ ಅವ್ರ ಅಣ್ಣಂಗೆ ಏನು ಮಾಡ್ಬೇಕಂತನೂ ಗೊತ್ತಾಗ್ತಿರಲ್ಲ. ಹೀರೋಯಿನ್ ಫುಲ್ಲು ಸಿಟ್ಟು ಬರ್ತಿರುತ್ತೆ. ಮಗನೇ ನಿನಗೈತೋ ಇರೋ ಅಂತ ಯೋಚಿಸ್ತಿರ್ತಾಳೆ. ಹೀರೋನು ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಆಚೆ ಬರ್ತಾನೆ. ಆಗ ಹೀರೋಯಿನ್ ಆಚೆ ಹೋಗ್ಬಿಟ್ಟು,
ನಾನು ನಿನ್ನ ಜೊತೆಗೆ ಮಾತಾಡಿಸ್ಬೇಕು, ಸ್ವಲ್ಪ ಬಾ ಅಂತ ಕರೀತಾಳೆ. ಆಗ ಹೀರೋನು ನಾನು ಯಾರ ಹತ್ರನೂ ಥ್ಯಾಂಕ್ಸ್ ಹೇಳಲೇ ಇಲ್ಲ, ಅದರಿಂದ ನಾನು ಇವಾಗ ಹೇಳ್ತೀನಿ, ತುಂಬ ಧನ್ಯವಾದಗಳು ಅಂತ ಹೇಳ್ತೇನೆ. ಯಾಕಂದರೆ ನಿನ್ನಿಂದನೇ ಇಷ್ಟು ವರ್ಷಗಳಿಂದ ನಾನು ನಮ್ಮನ್ನು ನೋಡಿರಲಿಲ್ಲ, ಇವಾಗ ನೋಡಿದ್ದೀನಿ ಅಂದಾಗ, ನೀನು ಹೇಳಿದ್ದಲ್ಲ ಫಸ್ಟ್ ನೀನೊಬ್ಬ ಅನಾಥಾಶ್ರಮದಲ್ಲಿ ಬೆಳೆದಿರೋದು ಅಂದಾಗ, ಹ್ಞೂ ಹೌದು, ಅದು ಚಿಕ್ಕ ಏಜಲ್ಲಿ ಮುಗ್ದೋಗಿರೋದು ಅಂತಲೂ ಹೇಳ್ತಾನೆ. ನೀನು ನಿಜವಾಗ್ಲೂ ಊಜಿನವ್ರ ಬ್ರದರ ಅಂತಲೂ ಕೇಳ್ತಾನೆ. ಯಾವುದೇ ರೀತಿಯ ಹೀರೋ ಬಗ್ಗೆ ಅವನು ಅವ್ರ ಹತ್ರ ಹೇಳ್ಕೊಂಡೇ ಇರಲ್ಲ. ಅದಕ್ಕೆ ಇದನ್ನು ಕೇಳಿದ ತಕ್ಷಣವೇ ಹೀರೋಗೊಂಥರ ಆಗ್ಬಿಡುತ್ತೆ. ಓ ಹೌದಾ ಅಂತ ಸಪ್ಪಗೆ ನೋಡ್ತಿರ್ತಾನೆ. ಆಗ ಹೀರೋ ಹೌದಾ ಇದನ್ನು ನಮ್ಮ ಅಣ್ಣ ಹೇಳೋದಾ ಅಂತ ಹೇಳ್ಬಿಟ್ಟು ಸರಿ ಆಯಿತು ನಾನು ಅರ್ಥ ಮಾಡ್ಕೊಂಡೆ ಅಂದ್ಬಿಟ್ಟು ಅವನು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಹೀರೋ ಅವ್ರ ಅಣ್ಣ ಸಪ್ಪು ಕುಂತಿರ್ತಾನೆ. ಆಗ ಅದನ್ನ ನೋಡಿ ಅವ್ರ ಗರ್ಲ್ ಫ್ರೆಂಡ್ ನೀನು ಫಸ್ಟೇ ಹೇಳಿದ್ದೆಲ್ಲ ನಿನ್ನ ತಮ್ಮನ ಬಗ್ಗೆ, ಅದು ಇವನೇನ ಅಂದಾಗ ಅವನು ಹ್ಞೂ ಹೌದು ಅಂತಲೂ ಹೇಳ್ತಾನೆ. ಸರಿ ನಾನು ಫಸ್ಟ್ ಅವನ ಹತ್ರ ಮಾತಾಡಬೇಕು ಅಂತಲೂ ಹೇಳ್ತಾನೆ. ಅಷ್ಟೊತ್ತಿಗೆ ಹೀರೋನು ಒಳಗೆ ಬಂದುಬಿಡ್ತಾನೆ. ಅಲ್ಲಿರೋ ಕೇಕ್ನ ನೋಡಿ ಅವನಿಗೆ ಫುಲ್ಲು ಅಪ್ಸೆಟ್ ಆಗುತ್ತೆ. ಏನಪ್ಪ ನಮ್ಮ ಹತ್ರ ಹೀಗೆ ಅವಾಯ್ಡ್ ಮಾಡಿದ್ನಲ್ಲ ನಮ್ಮ ಅಣ್ಣ ಅಂತ ಚಿಕ್ಕ ಏಜಲ್ಲಿ. ಆಗ ಹೀರೋಯಿನ್ ಅವ್ರ ಅಕ್ಕನೂ ಅವನ ಜೊತೆಗೆ ಮಾತಾಡಿಸ್ತಾಳೆ. ಆಗ ಹೀರೋನು ಅಂತಾನೆ, ಏನಣ್ಣ ನಾನು ಏನು ಮಾಡ್ತಿದ್ದೀನಿ ಅಂತ ನಿನಗೆ ತಿಳ್ಕೊಬೇಕಂತ ಆಸಕ್ತಿ ಇಲ್ವಾ, ಇಲ್ಲಿ ನೋಡ್ರಿ ನಾನೊಬ್ಬ ಫೋಟೋಗ್ರಾಫರ್ ಅಂತಲೂ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ. ಹಾಗೆ ಹೀರೋಯಿನ್ ಅವ್ರ ಅಕ್ಕ ಸರಿ ನಿನಗೆ ಏಜ್ ಎಷ್ಟು ಅಂತ ಕೇಳ್ತಾಳೆ. ಆಗ ಅವನು ಹಾಗಿದ್ರೆ ಎಲ್ಲ ನಿಜ ಅನಿಸುತ್ತೆ, ನೀನು ನನ್ನ ಬಗ್ಗೆ ಏನೂ ಹೇಳಲೇ ಇಲ್ಲ ಅವ್ರ ಹತ್ರ ಹೌದಲ್ವಾ ಅಂದಾಗ ಹೀರೋರಣ್ಣ ಸರಿ ಬಾ ಆಚೆ ಹೋಗೋದ ಅಂತ ಹೇಳ್ತಾನೆ. ನೀನು ಚಿಕ್ಕ ಏಜಲ್ಲಿ ನಿನ್ನನ್ನು ಅನಾಥೆಯಾಗಿ ಬಿಟ್ಟೋಗಿದ್ದನ್ನ ನಾನು ಅವ್ರ ಹತ್ರ ಹೇಳ್ಬಿಡ್ತೀನಿ ಅಂತ ಭಯಪಡ್ತೀಯ, ಜನಗಳನ್ನ ಅನಾಥೆಯಾಗಿ ಬಿಟ್ಟೋಗೋದ್ರಲ್ಲಿ ಎಕ್ಸ್ಪರ್ಟು, ಇವನ್ನ ಜಾಸ್ತಿ ನಂಬಕ್ಕೆ ಹೋಗ್ಬಿಟ್ರಿ ಅಂತ ಹೇಳ್ಬಿಟ್ಟು ಹೀರೋ ಕೋಪದಿಂದ ಅಲ್ಲಿಂದ ಹೊರಟೋಯ್ತಾನೆ. ಇವನು ಆ ರೀತಿ ಹೋಗಬೇಕಾದಾಗ ಹೀರೋರ ಅಣ್ಣನೂ ಹಿಂದ್ಗಡೆಯಿಂದನೇ ಬರ್ತಾರೆ. ಹೀರೋ ನಾನು ನಿನ್ನ ಜೊತೆಗೆ ಮಾತಾಡಬೇಕು ಅಂತ. ಆಗ ಹೀರೋ ನಾನೀಗ ನಿನ್ನ ಜೊತೆಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ನಿನಗೆ ಗೊತ್ತಾ ನಾನು ಎಂತಕ್ಕೆ ಫೋಟೋಗ್ರಾಫರ್ ಚೂಸ್ ಮಾಡಿದೆ ಅಂತ, ಅದೆಲ್ಲನೂ ನಿನ್ನಿಂದಾನೆ. ನೀನು ನನಗೆ ಚಿಕ್ಕ ಏಜಲ್ಲಿ ಒಂದು ಬರ್ಡೇ ಗಿಫ್ಟ ಕೊಟ್ಟೆ ಅಲ್ವಾ, ಅದರಿಂದನೇ. ಆಗ ಅದನ್ನು ಕೊಟ್ಬಿಟ್ಟು ನಿನ್ನನ್ನು ಅಲ್ಲಿಂದ ಬಿಟ್ಟೇ ಹೋಗಿಬಿಟ್ಟೆ ಅಂತಲೂ ಹೇಳ್ತಿರ್ತಾನೆ. ಆವತ್ತಿಂದ ನಾನು ನನ್ನ ಲೈಫಿಂದ ಎತ್ತಾಕ್ಬಿಟ್ಟೆ, ನಾನು ನಿನಗೋಸ್ಕರ ವೆಯ್ಟ್ ಮಾಡೋದು ಇಲ್ಲ, ಈ ಸತಿ ನಾನು ನಿನ್ನ ಬಿಟ್ಟು ಹೋಗ್ತಿದ್ದೀನಿ, ನೀ ನನ್ನ ಬಿಟ್ಟು ಹೋಗೋದಲ್ಲ ಅಂತ ಅವ್ನು ತುಂಬ ಕೋಪದಿಂದನೂ ಹೇಳ್ತಾನೆ. ಸರಿ ಇನ್ನೊಂದು ಸತಿ ನಾವಿಬ್ಬರು ಒಬ್ರಿಗೊಬ್ರು ನೋಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಹೀರೋ ಕೋಪದಿಂದ ಅಲ್ಲಿಂದ ಹೋಗೇ ಬಿಡ್ತಾನೆ. ಮನೆಗೆ ಹೋದ್ಮೇಲೆ ಹೀರೋರಣ್ಣ ಕೊಟ್ಟಿದ್ದು ಅದು ಚಿಕ್ಕ ಕ್ಯಾಮ್ರಾನ ನೋಡಿಕೊಂಡು ಫೀಲ್ ಮಾಡ್ತಿರ್ತಾನೆ. ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಹೀರೋರಣ್ಣ ಹೀರೋ ಬರ್ಡೇಯಲ್ಲಿ ಅವನಿಗೊಂದು ಚಿಕ್ಕ ಕ್ಯಾಮ್ರಾನ ಪ್ರೆಸೆಂಟ್ ಮಾಡಿರ್ತಾನೆ. ಆ ಕ್ಯಾಮ್ರಾದಿಂದನೂ ಅವರು ಫೋಟೋಸ್ ಎಲ್ಲನೂ ಹೊಡ್ಕೊಂಡಿರ್ತಾರೆ. ಅದನ್ನೆಲ್ಲನೂ ಹೀರೋ ಹಿಡ್ಕೊಂಡು ನೋಡ್ತಿರ್ತಾನೆ. ಆಮೇಲೆ ಅವನಿಲ್ವಾ ಹೀರೋ ಚಿಕ್ಕ ಹೀರೋ ಅವನು ಅವ್ರ ಅಣ್ಣನ ಫೋಟೋಸ್ ಎಲ್ಲನೂ ಹೊಡಿತಿರ್ತಾನೆ. ತುಂಬ ಹ್ಯಾಪಿಯಾಗಿರ್ತಾನೆ. ಆಗ ಇದ್ದಂತೆ ಮಳೆ ಬರ್ತಿರುತ್ತೆ. ಅವ್ರ ಅಣ್ಣ ಅವನ್ನ ಬಿಟ್ಬಿಟ್ಟು ಹೋಗ್ತಾನೆ. ಆಗ ಹೀರೋನು ತಡಿತಾನೆ, ಇಲ್ಲಿ ನೋಡಪ್ಪ ನೀನು ಇಲ್ಲೇ ಇರು, ಈ ಮಳೆ ನಿಂತಿದ ತಕ್ಷಣವೇ ನಾನು ಬಂದ್ಬಿಟ್ಟು ಇನ್ನು ಕರ್ಕೊಂಡೊಯ್ತೀನಿ ಅಂತ ಅವ್ರ ಅಣ್ಣ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಯ್ತಾನೆ. ಚಿಕ್ಕ ಏಜ್ ಹುಡುಗಂಗೆ ಏನು ಗೊತ್ತಿರುತ್ತೆ, ಅಯ್ಯೋ ನಮ್ಮ ಅಣ್ಣ ಇವಾಗ ಬರ್ತಾನೆ ನಾಳೆ ಬರ್ತಾನೆ ಅಂತ ಅವ್ನು ವೆಯ್ಟ್ ಮಾಡ್ತಾನೆ ಇರ್ತಾನೆ. ಆದರೆ ಅವ್ರ ಅಣ್ಣ ಬರೋದೇ ಇಲ್ಲ. ಈಗ ಹೀರೋ ಅವ್ರ ಅಣ್ಣ ಕೊಟ್ಟ ಕ್ಯಾಮ್ರಾ ಫೋಟೋಸ್ ಎಲ್ಲನೂ ಕಸದ ಬುಟ್ಟಿಗೆ ಹಾಕ್ಬಿಟ್ಟಿರ್ತಾನೆ. ಈ ಸೈಡ್ ಹೀರೋಯಿನ್ ಅವರ ಅಕ್ಕಂದು ಆಮೇಲೆ ಹೀರೋ ಅವರ ಅಣ್ಣಂದು ಮದುವೆ ನಡೀತಿರುತ್ತೆ. ಹೀರೋಯಿನ್ ಫುಲ್ಲು ಎಮೋಷ್ನಲ್ ಆಗಿ ನೋಡ್ತಿರ್ತಾಳೆ. ಯಾಕಂದರೆ ಅವ್ರ ಅಕ್ಕನ ವೆಡ್ಡಿಂಗೋಸ್ಕರನೇ ಅಲ್ವಾ ಇಷ್ಟು ದಿವಸ ಕಾಯ್ತಿದ್ದಿದ್ದು. ಆಗ ಸಡನ್ನಾಗಿ ತಿರುಗಿ ನೋಡ್ತಾಳೆ. ಯಾಕಂದರೆ ಅಲ್ಲಿ ಊಜಿನ ಫ್ಯಾಮಿಲಿ ಯಾರಾದರೂ ಒಬ್ಬರು ಕೂತಿರ್ಬೇಕು. ಹೀರೋ ಅಂತೂ ಬರೋದೇ ಇಲ್ಲ. ಅವಳು ಮೋಸ್ಟ್ಲಿ ಅವ್ನು ಬರಲ್ವೇನೋ ಅಂತ ಮಾತಾಡ್ತಾಳೆ. ಹೀರೋಯಿನ್ ಫ್ರೆಂಡ್ಗಂತೂ ಏನಪ್ಪ ಮಾತಾಡ್ತಾಳೆ ಅಂತ ಅವಳು ನೋಡ್ತಿರ್ತಾಳೆ. ಈ ಸೈಡ್ ವೆಡ್ಡಿಂಗ್ ಎಲ್ಲ ಮುಗೀತು, ಇನ್ನೇನು ಫೋಟೋಸ್ ಹೊಡ್ಕೋಬೇಕು. ಅದಕ್ಕೆ ಅವರೆಲ್ಲರೂ ಫ್ಯಾಮಿಲಿಯಾಗಿ ಫೋಟೋಸ್ ಎಲ್ಲ ಹೊಡ್ಕೊಳ್ತಾರೆ. ತುಂಬ ಹ್ಯಾಪಿಯಾಗಿರ್ತಾರೆ. ನೆಕ್ಸ್ಟ್ 3 ವರ್ಷ ಆದಮೇಲೆ ತೋರಿಸ್ತಾರೆ. ಹೀರೋಯಿನ್ ಬಂದ್ಬಿಟ್ಟು ಓದೋದೆಲ್ಲ ಮುಗಿಸಿ ಅವಳೊಂದು ಕೆಲ್ಸಕ್ಕೆ ಹೋಗ್ತಾಳೆ. ಹೀರೋ ತನಗೆ ಇಷ್ಟ ಆಗಿರುವ ಆ ಫೋಟೋಗ್ರಾಫರ್ನ ಬಿಟ್ಟಿರ್ತಾನೆ, ಎಲ್ಲ ಅವ್ರ ಅಣ್ಣನ ರೀಸನ್ನಿಂದ. ಆಮೇಲೆ ಹೀರೋಯಿನ್ನ ತೋರಿಸ್ತಾರೆ. ಅವಳು ತುಂಬ ಹ್ಯಾಪಿಯಾಗಿ ಕೆಲಸ ಮಾಡ್ತಾಳೆ. ಈ ಕಡೆ ಹೀರೋ ಬಂದ್ಬಿಟ್ಟು ಒಂದು ಅಪಾರ್ಟ್ಮೆಂಟ್ನ ಇಸ್ಕೊಂಡಿರ್ತಾನೆ. ಅವ್ರ ಫ್ರೆಂಡಿಗೂ ತೋರಿಸ್ತಿರ್ತಾನೆ. ಸರಿ ಕಣೋ ನೀನು ನಿಜವಾಗ್ಲೂ ರಿಟರ್ನ್ ಬರಲ್ವಾ ಫೋಟೋಗ್ರಫಿಗೆ ಅಂದಾಗ ಹೀರೋ ಅದನ್ನು ಡೈವರ್ಟ್ ಮಾಡೋ ರೀತಿ ಮಾತಾಡ್ತಿರ್ತಾನೆ. ಈ ಸೈಡ್ ಹೀರೋಯಿನ್ನ ತೋರಿಸ್ತಾರೆ. ಅವಳಿಗೆ ಅವ್ರ ಮ್ಯಾನೇಜರ್ ಕರೆದು ಮಾತಾಡ್ತಾನೆ. ಆಗ ಹೀರೋಯಿನ್ ಎಂತಕ್ಕೆ ನಾನು ಮಾತ್ರ ಅಂದಾಗ, ಇಲ್ಲಿ ನೋಡಮ್ಮ ನೀನು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು, ಅದ್ರಾಗೂ ಬೇರೆ ನೀನು ಚೆನ್ನಾಗಿ ಓದಿದ್ಯಾ, ಒಳ್ಳೆ ಗ್ರೇಡ್ಸ್ ಇದೆ, ಅದೆಲ್ಲ ಇಲ್ಲಿ ಮ್ಯಾಟ್ರ್ ಅಲ್ಲ. ಆದರೆ ನಿನಗಂತ ಬೇರೆದು ಯಾವುದಾದ್ರೂ ಎಕ್ಸ್ಟ್ರಾ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತಾನೆ. ಅವಳು ಸಪ್ಪಗೆ ಬಂದ್ಬಿಟ್ಟು ಫೀಲ್ ಮಾಡ್ಕೊಂಡು ನಿಂತಿರ್ತಾಳೆ. ಆಗ ಅವ್ರ ಅಕ್ಕನೂ ಕಾಲ್ ಮಾಡ್ತಾಳೆ, ಆದರೆ ಹೀರೋಯಿನ್ ಅಟೆಂಡ್ ಮಾಡೋದೇ ಇಲ್ಲ. ನೆಕ್ಸ್ಟ್ ಅವ್ರ ಅಕ್ಕನ ಜೊತೆಗೆ ಹೋಗಿ ಮಾತಾಡ್ತಿರ್ತಾಳೆ. ಅವ್ರ ಅಕ್ಕನೂ ಫುಲ್ಲು ಅಡುಗೆ ಮಾಡಿ ಮಡಗಿರ್ತಾಳೆ. ಅವ್ರ ಅಕ್ಕಂಗೆ ಗೊತ್ತಾಗುತ್ತೆ ಇವಳು ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ. ಅವ್ರ ಅಕ್ಕ ಸರಿ ಬಾರೆ ನೀನು ನನ್ನ ಜೊತೆಗೆ ಅಂದಾಗ ಅವಳು ಸುಮ್ಮನೆ ಇರ್ತಾಳೆ. ನೀನು ಯಾವುದಾದ್ರು BSಗೆ ಅಪ್ಲೈ ಮಾಡ್ತಿದ್ಯಲ್ಲ, ನೀನು ಅಗೇನ್ ಅಪ್ಲೈ ಮಾಡು ಅಂತಲೂ ಹೇಳ್ತಾಳೆ. ಹೀರೋಯಿನ್ ಏನಕ್ಕೆ ಅದೆಲ್ಲ ಸರಿ ಅಂತ ಹೇಳ್ತಾಳೆ. ಅವ್ರ ಅಕ್ಕ ಸರಿ ಬಾ ನಾನು ನಿನಗೆ ಫುಲ್ಲು ಸಪೋರ್ಟ್ ಮಾಡ್ತೀನಿ ಅಂದಾಗ ಹೀರೋಯಿನ್ ಇರು ನಾನು ರೆಸ್ಟ್ ರೂಮ್ಗೆ ಹೋಗ್ಬೇಕಂತ ಅಲ್ಲಿಂದ ಎದ್ದೋಗ್ಬಿಡ್ತಾಳೆ. ಆಗ ಅಲ್ಲೊಂದು ರೂಮ್ ಇರುತ್ತೆ. ಆ ರೂಮ್ ಒಳಗಡೆ ಹೋಗಿ ನೋಡ್ತಾಳೆ. ಅವ್ರ ಅಕ್ಕ ಹೀರೋಯಿನ್ಗೋಸ್ಕರ ಎಲ್ಲನೂ ಪ್ರಿಫೇರ್ ಮಾಡಿ ಮಡಗಿರ್ತಾಳೆ. ಹೀರೋಯಿನ್ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕಷ್ಟೇ. ಒಳ್ಳೆ ಕೆಲಸಕ್ಕೋಸ್ಕರ ಅವ್ರ ಅಕ್ಕ ತುಂಬ ಎಫರ್ಟ್ ಹಾಕಿರ್ತಾಳೆ. ಹೀರೋಯಿನ್ ಎಂತಕ್ಕೆ ನೀನು ಯಾವಾಗಲೂ ಈ ಥರ ಮಾಡ್ತೀಯ, ಎಂತಕ್ಕೆ ನನಗೆ ಬರ್ಡನ್ ಆಗಿರೋ ಥರ ಫೀಲ್ ಮಾಡಿಸ್ತೀಯ ಅಂದಾಗ
ಹೀರೋಯಿನ್ ಅವ್ರ ಅಕ್ಕ ನೀನು ಹೇಗೆ ನನಗೆ ಬರ್ಡನ್ ಐತಿ ಅಂತಲೂ ಹೇಳ್ತಾಳೆ. ಹೀರೋಯಿನ್ ತುಂಬ ಕೋಪದಿಂದ ಅಲ್ಲಿಂದ ಹೋಗ್ಬಿಡ್ತಾಳೆ. ಹೀರೋಯಿನ್ ಅವ್ರ ಅಕ್ಕ ಬಂದ್ಬಿಟ್ಟು ಫೀಲ್ ಆಗಿ ನೋಡ್ತಿರ್ತಾಳೆ. ಈ ವಿಷಯ ಎಲ್ಲನೂ ಹೀರೋಯಿನ್ ಅವ್ರ ಅಕ್ಕನ ಗಂಡ ಅವ್ರ ಭಾವಂಗೆ ಹೇಳ್ತಿರ್ತಾಳೆ ಅವ್ರ ಅಕ್ಕ. ಅವರು ಸರಿ ಆಯಿತು ಬಿಡು ಅಂತ ಸರಿ ಆಯಿತು ಬಿಡು ನಾನು ಮಾತಾಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಅಲ್ಲೊಬ್ಬ ಪೊಲೀಸ್ ಮ್ಯಾನ್ ಬಂದ್ಬಿಟ್ಟು ಇವತ್ತು ನಿಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗೆ ಹೀಗೆಲ್ಲ ಚುಡಾಯಿಸ್ತಿರ್ತಾನೆ. ಅವ್ರು ಅಲ್ಲಿಂದ ಹೋಗಬೇಕಾದಾಗ ಅವ್ರ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಏನೋ ನಿಮ್ಮಪ್ಪ ಬಂದ್ಬಿಟ್ಟು ಪರೋಲಲ್ಲಿ ಜೈಲಿಂದ ರಿಲೀಸ್ ಆಗೋರೆ ಅಂತ. ಇದನ್ನು ನೋಡಿದ ತಕ್ಷಣವೇ ಹೀರೋ ಕಾಲ್ ಮಾಡ್ತಾನೆ. ನೆಕ್ಸ್ಟ್ ಕಾರ್ ತಗೊಂಡು ಹೋಗಬೇಕಾದಾಗ ಅದ್ರ ಬಗ್ಗೆನೂ ಥಿಂಕ್ ಮಾಡ್ತಿರ್ತಾನೆ. ಈ ಕಡೆ ಹೀರೋನ ಅವ್ರ ಅಕ್ಕಗೆ ಬಂದ್ಬಿಟ್ಟು ಹೀರೋಯಿನ್ ಬಗ್ಗೆ ಚಿಂತೆ, ಇವನಿಗೆ ಬಂದ್ಬಿಟ್ಟು ಅವ್ರ ತಮ್ಮನ ಬಗ್ಗೆ ಚಿಂತೆ. ಅವರು ನೋಡ್ಬಿಟ್ಟು ಏನಾಯಿತು ನಿಮ್ಮ ತಮ್ಮನ ಬಗ್ಗೆನೇನಾ ಅಂತ ಅಂದಾಗ ಹ್ಞೂ ಹೌದು ನನಗೆ ಗೊತ್ತು, ಯಾವಾಗ ನಿಮ್ಮ ತಮ್ಮನ ಬಗ್ಗೆ ಬರುತ್ತೆ ಆವಾಗಲೇ ನಿನ್ನ ಫೇಸ್ ಎಲ್ಲ ಚೇಂಜ್ ಆಗೋದು. ಸರಿ ಇವಾಗಾದರೂ ಹೇಳ್ತೀಯೇ ಹೇಳಲ್ವಾ ಅಂದಾಗ ಅವನು ಹೇಳಕ್ಕಂತ ಬರ್ತಾನೆ. ಸಡನ್ನಾಗಿ ಒಂದು ಲಾರಿ ಬಂದು ಅವ್ರ ಕಾರ್ನ ಗುದ್ದುಬಿಡುತ್ತೆ. ಅಯ್ಯೋ ಏನಾಯ್ತಪ್ಪ ಅವ್ರಿಗೆ ಅಂತ ನೋಡಿದ್ರೆ ಇಲ್ಲಿಗೆ ಎಪಿಸೋಡ್ ಮುಗೀತು. ಎಲ್ಲರಿಗೂ ಬಾಯ್ ಗಾಯ್ಸ್.